ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರು ಸಹ ಸುನಿಲ್ ವಾದವನ್ನು ಆರಂಭ ಮಾಡಿದ್ದಾರೆ. ಒಂದು ಕಡೆ SPP ಪ್ರಸನ್ನಕುಮಾರ್ ತಮ್ಮ ವಿಚಾರಗಳನ್ನು ಇಡುವಂತಹ ಕೆಲಸವನ್ನು ಮಾಡಿದ್ರು. ಮೊದಲ ದಿನದ ಹೋದಾಗ ಯಾವ ರೀತಿಯಾದಂತಹ ವ್ಯವಸ್ಥೆ ಇತ್ತು ಅದನ್ನು ಹೊರತುಪಡಿಸಿ ಬೇರೇನು ಹೊಸದಾಗಿ ಕೊಟ್ಟಿಲ್ಲ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ದರ್ಶನ್ಗೆ ಒಂದು ತಟ್ಟೆ, ಒಂದು ಲೋಟ, ಚೊಂಬು, ಕಂಬಳಿ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಕೋರ್ಟ್ನಲ್ಲಿ ಏನಂದರೆ ಈ ಹಿಂದೆ ವಾದವನ್ನು ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಏನಂದರೆ ದರ್ಶನ್ ಅವರಿಗೆ ಕೊನೆಯ ಪಕ್ಷ ಏನಂದರೆ ಹೊರಗಡೆ ಓಡಾಡೋದಕ್ಕಾದರೂ ವ್ಯವಸ್ಥೆಯನ್ನು ಮಾಡಿಕೊಡಿ, ವಾಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಿ, ಒಬ್ಬ ಕೈದಿಗೆ ಮೂಲ ಸೌಕರ್ಯಗಳು ಏನು ಬೇಕು ಆ ಮೂಲ ಸೌಕರ್ಯಗಳನ್ನು ಕೊಡುವಂತಹ ಕೆಲಸಗಳನ್ನಾದರೂ ಮಾಡಿ ಅನ್ನುವಂತಹ ವಿಚಾರಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ರು. ಆದರೆ ಕೋರ್ಟು ಸಹಿತ ಆ ಸಂದರ್ಭದಲ್ಲಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು. ಅಂದರೆ ದರ್ಶನ್ಗೆ ವಾಕಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂತಹ ವಿಚಾರವನ್ನು ಹೇಳಿತ್ತು. ಆದರೆ ಅದು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ, ಇಲ್ಲಿವರೆಗೆ ಮಾಹಿತಿನೇ ಇಲ್ಲ ಅದ್ರ ಬಗ್ಗೆ ಏನಂದರೆ ಕೊಟ್ಟಿರುವಂತಹ ಯಾವುದೇ ಪುರಾವೆಗಳು ಇಲ್ಲ. ಮತ್ತು ನಮ್ಮ ಕಕ್ಷಿದಾರ ಏನಿದ್ದಾರೆ ಅಂದರೆ ದರ್ಶನ್ ಏನಿದ್ದಾರೆ, ದರ್ಶನ್ಗೆ ಏನಂದರೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದರ ಜೊತೆಗೇನೆಂದರೆ ಅವರಿಗೆ ಬೆನ್ನು ನೋವಿರುವಂತಹ ಕಾರಣಕ್ಕಾಗಿ ಅವರಿಗೆ ವಾಕಿಂಗ್ ಮಾಡೋದಕ್ಕೆ, ಎಕ್ಸಸೈಸ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಕೆಲವೊಂದು ಮೂಲ ಸೌಕರ್ಯಗಳನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಹೇಳಿದರು. ಆದರೆ ಇದನ್ನು ಪ್ರಶ್ನಿಸಿಕೊಂಡು ಕೋರ್ಟ್ನ ಮೆಟ್ಟಿಲೇರಲಾಗಿತ್ತು. ಕೋರ್ಟ್ನ ಆದೇಶವನ್ನು ಏನಂದರೆ ಉಲ್ಲಂಘನೆ ಮಾಡಲಾಗ್ತಾ ಇದೆ ಜೈಲಧಿಕಾರಿಗಳು ಅನ್ನುವಂತಹ ವಿಚಾರವನ್ನು ಹೇಳಲಾಗ್ತಾ ಇತ್ತು. ಈಗ ಜೈಲಿನಲ್ಲಿ ಯಾವೆಲ್ಲ ರೀತಿಯ ಫೆಸಿಲಿಟೀಸನ್ನು ಕೊಡಲಾಗ್ತಾ ಇದೆ ಮತ್ತು ಯಾವೆಲ್ಲ ರೀತಿಯಾಗಿ ಬೇರೆ ಕೈದಿಗಳಿಗೆ ಕೊಡುವಂತಹ ಸೌಕರ್ಯಗಳನ್ನು ದರ್ಶನ್ಗೆ ಕೊಡಲಾಗ್ತಿದೆ ಅನ್ನುವಂತಹ ವಿವರವನ್ನು SPP ಪ್ರಸನ್ನಕುಮಾರ್ ಅವರು ಸಹಿತ ಕೋರ್ಟ್ ಮುಂದ್ಗಡೆ ವಿವರವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಒಂದು ಕೋರ್ಟ್ನಲ್ಲಿ, ಯಾವುದೇ ಒಂದು ಜೈಲಿನಲ್ಲಿ ಅಂದರೆ ಒಂದು ಮ್ಯಾನ್ಯುವಲ್ ಇರುತ್ತೆ. ಒಬ್ಬ ಕೈದಿ, ವಿಚಾರಣಾದಂತಹ ಕೈದಿಗೆ ಏನೆಲ್ಲ ಸೌಕರ್ಯಗಳನ್ನು ಕೊಡಬೇಕು, ಆ ಸೌಕರ್ಯಗಳ ಅಡಿಯಲ್ಲಿ ಏನಂತಂದರೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ. ಆ ವ್ಯವಸ್ಥೆ ಪೂರ್ತಿಯಾಗಿ ಏನಂದರೆ ದರ್ಶನ್ ಅವರಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದೀವಿ ನಾವು ಅಂತ ಪ್ರಸನ್ನಕುಮಾರ್ ಹೇಳ್ತಾ ಇದ್ದಾರೆ. ಆದರೆ ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರ ಕೆಲವೊಂದು ಪಾಯಿಂಟ್ಗಳನ್ನು ನೀವು ನೋಡ್ತಾ ಹೋದರೆ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳುವಂಥದ್ದು ಏನಂದರೆ ನಮಗೆ ಹೊರಗಡೆ ಓಡಾಡೋದಕ್ಕೆ, ಅಂದರೆ ಹೊರಗಡೆ ಅಂತಂದರೆ ಜೈಲಿನ ಆವರಣದಲ್ಲಿರುವಂತಹ ವಾಕಿಂಗ್ ಸ್ಪೇಸ್ ಏನಿರುತ್ತೆ ಆ ಒಂದು ಸ್ಪೇಸಲ್ಲಿ ನಮಗೆ ಹೋಗೋದಕ್ಕೆ ಅವಕಾಶವನ್ನು ಕೊಡಬೇಕು, ವಾಕಿಂಗ್ ಮಾಡೋದಕ್ಕೆ. ಯಾಕಂದರೆ ಸೂರ್ಯನ ಬೆಳಕಿಲ್ಲ ಅಂತಂದರೆ ಆರೋಗ್ಯದ ಮೇಲೆ ನೇರವಾದಂತಹ ಪರಿಣಾಮ ಬೀರುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಮತ್ತು ಅದರ ಜೊತೆಗೆ ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಕಂಬಳಿ ಮತ್ತು ವಾಕಿಂಗಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ವಾಕಿಂಗ್ ಮಾಡುವಂತಹ ಸ್ಥಳವನ್ನು ಯಾವ ರೀತಿಯಾದಂತಹ ಪ್ರದೇಶ ಇದೆ ಅಂತಂದರೆ ಅದು ಕೇವಲ 25x30 ಆ ಒಂದು ಸ್ಪೇಸ್ ಏನಿದೆ ಆ ಒಂದು ಸ್ಪೇಸಲ್ಲಿ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸೂರ್ಯನ ಬೆಳಕು ಸಹಿತ ಬರೋದಿಲ್ಲ. ಬ್ಯಾರೆಕ್ ಒಳಗನೆ ಏನಂದರೆ ಕೂತ್ಕೊಂಡು ಬ್ಯಾರೆಕ್ ಒಳಗಡೆ ಅಲ್ಲಿ ವಾಕಿಂಗನ್ನು ಮಾಡೋದಕ್ಕೆ ಹೇಳಲಾಗ್ತಾ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ತುಂಬ ತೊಂದರೆ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಹೇಳಲಾಗ್ತಾ ಇದೆ. ಇನ್ನೊಂದು ಅಲ್ಲಿ ಆರೋಪ ಏನು ಮಾಡ್ತಾ ಇರುವಂಥದ್ದೇನು ಅಂದರೆ ನೇರವಾಗಿ ಜೈಲಧಿಕಾರಿಗಳು ಸಮರ್ಪಕವಾಗಿ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಲಾಗ್ತಾ ಇದೆ. ಇನ್ನೊಂದು ಜಡ್ಜು ಸಹ ಇದೇ ಸಂದರ್ಭದಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಸುನೀಲ್ ಅವರಿಗೆ ಭದ್ರತಾ ದೃಷ್ಟಿಯಿಂದ ಭದ್ರತಾ ಕಾಪಾಡೋದು ಸಹಿತ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಏನಂದರೆ ಹೈ ಪ್ರೊಫೈಲ್ ಇರುವಂತಹ ವ್ಯಕ್ತಿ ಅಥವಾ ಹೈ ಪ್ರೊಫೈಲ್ ಇರುವಂತಹ ಒಂದು ಆರೋಪಿ ಏನಿರ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳಿಗೂ ಸಹಿತ ತಮ್ಮದೇ ಆದಂತಹ ಕೆಲವೊಂದು ಕಟ್ಟುಪಾಡುಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಏನಂದರೆ ಎಲ್ಲಿ ಸಿಕ್ಕಲೇ ಓಡಾಡಿದ್ರೆ ಜೈಲಿನ ಒಳಗಡೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನೇರವಾದಂತಹ ಪರಿಣಾಮ ಏನಂದರೆ ಆರೋಪ ಬರುವಂಥದ್ದು ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ. ಹಾಗಾಗಿ ಅಲ್ಲಿ ಭದ್ರತೆ ಕಾಪಾಡೋದು ಆರೋಪಿಗಳ ಸುರಕ್ಷತಾ ದೃಷ್ಟಿಯಿಂದ ಜೈಲು ಅಧಿಕಾರಿಗಳ ಕರ್ತವ್ಯ ಅಲ್ವಾ ಅಂತ ಹೇಳಿ ಜಡ್ಜು ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಏನೇನು ಬೇಕೋ ಅದನ್ನೆಲ್ಲ ಹೇಳಿ ಅದನ್ನೆಲ್ಲವೂ ಸಹಿತ ಕೊಡ್ತಾರೆ. ಜೈಲ್ ಮ್ಯಾನ್ಯುವಲಲ್ಲಿ ಇಲ್ಲದೆ ಇರುವಂತಹ ವಿಚಾರಗಳನ್ನು ಹೇಳಿದ್ರೆ ಹೇಗೆ ಕೊಡೋದಕ್ಕೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಸಹಿತ ಮಾಡಲಾಗ್ತಾ ಇದೆ. ಇನ್ನೊಂದು ಸುನೀಲ್ ಕುಮಾರ್ ಅವರು ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಸುನೀಲ್ ಕುಮಾರ್ ಅಂದರೆ ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರು ವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ಗೆ ಏನೆಲ್ಲ ಕೊಡಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಪ್ರತ್ಯೇಕವಾದಂತಹ ಲೆಡ್ಜರನ್ನು ಮೇಂಟೈನ್ ಮಾಡ್ತಿದ್ದಾರಂತೆ. ಜೈಲಿನ ಅಧಿಕಾರಿಗಳು ಬೇರೆ ಯಾವ ಕೈದಿಗಳಿಗೂ ಸಹಿತ ಮೇಂಟೈನ್ ಮಾಡದೇ ಇರುವಂತಹ ಲೆಡ್ಜರ್, ಅಂದರೆ ದಾಖಲೆಗಳನ್ನು ಬರೆಯುವಂತಹ ಕೆಲಸಗಳನ್ನು ಒಂದು ಲೆಡ್ಜರ್ ಬುಕ್ಕಲ್ಲಿ ದಾಖಲೆಗಳು ಏನೇನು ಅವ್ರಿಗೆ ಕೊಟ್ಟಿದ್ದಾರೆ, ಈಗ ಬೆಳಗ್ಗೆ ತಿಂಡಿ ಏನು ಕೊಟ್ಟರು, ಮಧ್ಯಾಹ್ನ ಊಟ ಏನು ಕೊಟ್ಟರು, ಮತ್ತು ತಲೆದಿಂಬನ್ನು ಕೊಟ್ಟಿದ್ದಾರಾ ಇಲ್ವಾ, ಹಾಸಿಗೆಯನ್ನು ಕೊಟ್ಟಿದ್ದಾರಾ ಇಲ್ಲ, ಕಂಬಳಿಯನ್ನು ಕೊಟ್ಟಿದ್ದಾರಾ ಇಲ್ವಾ, ಮತ್ತು ಅವರಿಗೆ ವಾಕಿಂಗ್ ಮಾಡುವಂತಹ ಸಮಯ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಿಗದಿ ಮಾಡಲಾಯಿತು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ದರ್ಶನ್ ಅವರು ವಾಕಿಂಗನ್ನು ಮಾಡಿದ್ದಾರೆ, ಅಂದರೆ ಅವರ ದಿನಚರಿಯನ್ನು ಲೆಡ್ಜರ್ ಬುಕ್ಕಲ್ಲಿ ಎಂಟ್ರಿ ಮಾಡುವಂತಹ ಕೆಲಸವನ್ನು ಜೈಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರಂತೆ. ಇದು ಕೇವಲ ದರ್ಶನ್ಗೆ ಯಾಕೆ, ದರ್ಶನ್ ಅವರಿಗೆ ಮಾತ್ರ ಈ ರೀತಿಯಾದಂತಹ ಲೆಡ್ಜರ್ ಬುಕ್ ಮೇಂಟೈನ್ ಮಾಡ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಈಗ ಸುನೀಲ್ ಕುಮಾರ್ ಮಾಡ್ತಾ ಇದ್ದಾರೆ. ಯಾವಾಗ ಸುನೀಲ್ ಕುಮಾರ್ ಅವರು ಈ ಒಂದು ಲೆಡ್ಜರ್ ವಿಚಾರವಾಗಿ, ಅಂದರೆ ದಾಖಲೆಗಳನ್ನು ಬರೆಯುವಂತಹ ವಿಚಾರವಾಗಿ ಪ್ರಶ್ನೆಯನ್ನು ಎತ್ತಾರಲ್ಲ, ಅವಾಗೇನೆಂದರೆ SPP
ಪ್ರಸನ್ನ ಕುಮಾರ್ ಅವರು ಸಹಿತ ಅದಕ್ಕೆ ಪ್ರತಿವಾದವನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಈ ರೀತಿಯಾಗಿ ದಾಖಲೆಗಳನ್ನು ಬರೆಯುವಂಥದ್ರಿಂದ ಏನು ತೊಂದರೆ ಆಗ್ತಾ ಇದೆ ನಿಮಗೆ, ಯಾಕೆ ಆ ದಾಖಲೆಗಳನ್ನು ಬರೀಬಾರ್ದು, ಪೂರ್ತಿಯಾದಂತಹ ವಿವರವನ್ನು ಕೊಡುವಂತಹ ಕೆಲಸವನ್ನ ಫಾರ್ ಎಕ್ಸಾಂಪಲ್ ಮುಂದಿನ ದಿನಗಳಲ್ಲಿ ಬೇಕಾದಂತಹ ಸಂದರ್ಭದಲ್ಲಿ ನೀವೇ ಅದನ್ನ ಪ್ರಶ್ನೆ ಮಾಡ್ತೀರಾ. ಹಾಗಾಗಿ ಅದನ್ನ ದಾಖಲೆಯ ರೂಪದಲ್ಲಿ ಏನಂದ್ರೆ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ ಅನ್ನುವಂತಹ ವಿಚಾರವನ್ನ SPP ಪ್ರಸನ್ನ ಕುಮಾರ್ ಸುನಿಲ್ ಅವರ ವಾದಕ್ಕೆ ಅಬ್ಜೆಕ್ಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ದರ್ಶನ್ ವಕೀಲರಿಗೆ ಜಡ್ಜ್ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದರ ಉಲ್ಲಂಘನೆ ಆಗಿದೆ ಅಂತ ಕೋರ್ಟ್ ಮುಂದ್ಗಡೆ ಹೇಳಿ, ನೀವು ಯಾವ ವಿಚಾರವನ್ನ ಜೈಲಿನ ಅಧಿಕಾರಿಗಳು ನಡೆಸ್ಕೊಳ್ತಾ ಇಲ್ಲ. ಕಂಬಳಿ ಮತ್ತು ವಾಕಿಂಗ್ಗೆ ಅವಕಾಶವನ್ನು ನೀಡಲಾಗಿದೆ ಈಗಾಗಲೇ, ಆದರೆ 25/3 25 ಅಡಿ ಉದ್ದ 3 ಅಡಿ ಅಗಲ ಆ ಒಂದು ಇದರಲ್ಲಿ ಏನಂದ್ರೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಮಾಡಲಾಗಿದೆ. ಬ್ಯಾರೆಕ್ ಒಳಗಡೆ ವಾಕಿಂಗ್ ಮಾಡಿಸ್ತಾ ಇದ್ದಾರಲ್ಲ ಅಂತ ಕೋರ್ಟ್ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಆರೋಪಿಯ ಸುರಕ್ಷತಾ ದೃಷ್ಟಿಯಿಂದ ಜೈಲಾಧಿಕಾರಿಗಳ ಕರ್ತವ್ಯ ಅದು. ಒಬ್ಬ ಜೈಲಿನಲ್ಲಿರುವಂತಹ ಕೈದಿ ಏನಿರ್ತಾರೆ ಆ ಒಂದು ಕೈದಿಗೆ ಏನಂದ್ರೆ ಸುರಕ್ಷತೆ ನೀಡುವಂಥದ್ದು ಸಹಿತ ಜೈಲಿನ ಅಧಿಕಾರಿಗಳ ಕರ್ತವ್ಯ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರುವಂಥದ್ದು ಅವರ ಜವಾಬ್ದಾರಿ. ಹಾಗಾಗಿ ಅದರಲ್ಲಿ ಏನು ತಪ್ಪಿದೆ ಅನ್ನುವಂತಹ ವಿಚಾರವನ್ನ ಸಹಿತ ಕೋರ್ಟ್ನಲ್ಲಿ ಜಡ್ಜ್ ಸುನೀಲ್ ಅವರಿಗೆ, ದರ್ಶನ್ ಪರವಾದಂತಹ ವಕೀಲರಿಗೆ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾದ ಮತ್ತೆ ಪ್ರತಿವಾದ ನಡೀತಾ ಇರುವಂಥದ್ದು ಕೋರ್ಟ್ನಲ್ಲಿ. ದರ್ಶನ್ ಪರ ವಕೀಲರು ಸಹಿತ ವಾದವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿವಾದವಾಗಿ ಪ್ರಸನ್ನ ಕುಮಾರ್ SPP ಸರ್ಕಾರದ ಪರವಾಗಿರ್ತಕ್ಕಂತಹ ವಕೀಲರು ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದ ಏನಿದೆ ಅಂತ ನೋಡ್ತಾ ಹೋದ್ರೆ ನೀವು, ತಿಂಗಳುಗಳು ಕಳೆದರೂ ಸಹಿತ ಒಂದೇ ಸೆಲ್ನಲ್ಲಿ ದರ್ಶನ್ ಅವ್ರನ್ನ ಇಟ್ಟಿದ್ದಾರೆ. ಎಲ್ರಿಗೂ ಕೂಡ ಇದೇ ರೀತಿ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಒಳಗಡೆ ಎಂಟ್ರಿಯನ್ನ ಕೊಟ್ಟಿರುವಂತಹ ಒಬ್ಬ ಕೈದಿ ಏನಿರ್ತಾರೆ, ವಿಚಾರಣಾಧೀನ ಕೈದಿಗೆ ಆರಂಭಿಕ ಹಂತಗಳಲ್ಲಿ ಕ್ವಾರಂಟೈನ್ ರೀತಿಯಲ್ಲಿ 1 ತಿಂಗಳ ಕಾಲನೋ ಅಥವಾ 15 ದಿವಸಗಳ ಕಾಲನೋ ಅವರಿಗೆ ಕ್ವಾರಂಟೈನ್ ಅನ್ನುವಂತಹ ಕಾರಣಕ್ಕಾಗಿ ಸಪರೇಟ್ ಆಗಿ ಸೆಲ್ಲಲ್ಲಿ ಇಡ್ತಾರೆ. ಕ್ವಾರಂಟೈನ್ ಅನ್ನುವಂತಹ ವಿಚಾರ ಈಗ ಬರೋದೇ ಇಲ್ಲ. ಯಾಕಂದ್ರೆ ಆಲ್ರೆಡಿ ದರ್ಶನ್ ಬಹಳಷ್ಟು ದಿವಸಗಳಿಂದ ಅವರು ಜೈಲಲ್ಲಿ ಇದ್ದಾರೆ. ಹಾಗಿದ್ರೂ ದರ್ಶನ್ರನ್ನ ಬ್ಯಾರೆಕ್ನಲ್ಲೇ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ. ತಿಂಗಳು ಕಳೆದರೂ ಸಹಿತ ಅದೇ ಸೆಲ್ನಲ್ಲಿ ಅವ್ರನ್ನ ಇಟ್ಟಿದ್ದಾರೆ. ಇದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾದಂತಹ ನಡೆ ಎಲ್ಲ ಕೈದಿಗಳಿಗೂ ಸಹಿತ ಮಾಡಬೇಕಿತ್ತಲ್ಲ, ಯಾಕೆ ಕೇವಲ ದರ್ಶನ್ ಅವರಿಗೆ ಮಾಡಲಾಗ್ತಾ ಇದೆ? ದರ್ಶನ್ಗೆ ಈ ಮೂಲಕವಾಗಿ ಹಿಂಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ನೇರವಾದಂತಹ ವಾದವನ್ನ ಸುನಿಲ್ ಅವರು ಮಾಡ್ತಾ ಇದ್ದಾರೆ. ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲ ಸುನೀಲ್ ಅವರು ಯಾಕೆ ಈ ಒಂದು ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ, ದರ್ಶನ್ಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದಲ್ಲಿ ಜೈಲಿನ ಅಧಿಕಾರಿಗಳು ಮೂಲ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ಮತ್ತೆ ಕೋರ್ಟ್ ಕೊಟ್ಟಿರ್ತಕ್ಕಂತಹ ಆದೇಶದ ಅನುಗುಣವಾಗಿ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ. ದರ್ಶನ್ ಅವರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅವರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಅವರ ಮೇಲೆ ನಿರಂತರವಾದಂತಹ ನಿಗಾವನ್ನು ಇಡ್ತಾ ಇದ್ದಾರೆ. ಆ ಮೂಲಕವಾಗಿ ಲೆಡ್ಜರ್ ಮೇಂಟೈನ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಬೆಳಿಗ್ಗೆ ಶುರುವಾದಂತಹ ದಿನದಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.